ಸರ್, ಇನ್ನೊಂದು ಅಮಿತ್ ಶಾ ಈ ಕ್ಷೇತ್ರ ವಿಂಗಡಣೆ ಬಗ್ಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ ಸರ್. ಸಿಎಂ ಸಹ ಆಕ್ರೋಶ ಹೊರಹಾಕಿದ್ದಾರೆ. ನೋಡಪ್ಪ, ನಮ್ಮ ಪಾರ್ಟಿದು ವೆರಿ ಕ್ಲಿಯರ್ ಸ್ಟ್ಯಾಂಡ್. ವಿ ಆರ್ ಅಗೇನ್ಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್. ವಿ ಆರ್ ಫಾರ್ ವುಮನ್ ರಿಸರ್ವೇಷನ್. ಒಪ್ಕೊಂಡಿದ್ದೀವಿ. ಸೋನಿಯಾ ಗಾಂಧಿ ಅವರೇ ಆ ವುಮನ್ ರಿಸರ್ವೇಷನ್ನ Madam only has brought women reservation first in Parliament and she approved in Rajya Sabha. We are against one nation, one election. We are for Mahila reservation. That is our stand. That's all. Delimitation, if delimitation has to be done, it should be 2/3 majority. There is no 2/3 majority, it will not happen. ಹಿಂದೂ ಆಗಿಯೇ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳಿ ಹೌದಪ್ಪ. ಬಿಜೆಪಿ ಅವರು ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಅಲ್ಲ ರೀ, ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ? ಬಟ್ ನನಗೆಲ್ಲ ಧರ್ಮದ ಬಗ್ಗೆನೂ ಪ್ರೀತಿ ಇದೆ, ನಂಬಿಕೆ ಇದೆ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು. ನಮ್ಗೇನು ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ? ಯಾರು ಅರ್ಜಿ ಹಾಕೊಂಡಿದ್ದಾರಾ? ಯಾರು ಅರ್ಜಿ ಹಾಕೊಂಡಿಲ್ಲ. ಅವ್ರವ್ರ ವಿಚಾರ ಆಚೆ. ಈಗ ಕೆಲವರೆಲ್ಲ ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು, ಬೌದ್ಧ ಧರ್ಮಕ್ಕೆ ಸೇರಿಕೊಂಡ್ರು. ಅದು ಅವರ ಸ್ವಂತ ವೈಯಕ್ತಿಕವಾದಂಥ